ಸೊ ಇನ್ನು ಇತ್ತೀಚಿನ ದಿನಗಳಲ್ಲಿ ತುಂಬ ಗಮನ ಸೆಳೆದಂಥ ಸ್ಟೇಟ್ಮೆಂಟ್ಗಳು ಅಂತಂತಂದರೆ ಅದು ರಾಜಣ್ಣವ್ರ ಸ್ಟೇಟ್ಮೆಂಟು. ರಾಜಣ್ಣ ಮುಲಾಜಿಲ್ದೇ ಮಾತನಾಡುವಂಥ ವ್ಯಕ್ತಿ. ಅವ್ರು ಹೇಳ್ತಾರೆ ಸೆಂಟ್ರಲ್ ಅವ್ರ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ, ಏನು ನಿರ್ಧಾರ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಅಧಿಕಾರಕ್ಕೆ ನಾನು ಅಂಟ್ಕೊಂಡ್ರಲ್ಲ, ರಾಹುಲ್ ಗಾಂಧಿ ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ ಅಂತ. ರಾಹುಲ್ ಗಾಂಧಿ ಏನಾದರೂ ರಾಜೀನಾಮೆ ಕೊಡಿ ಅಂದರೆ ಒಂದು ಕ್ಷಣವೂ ಯೋಚನೆ ಮಾಡದೇ ರಾಜೀನಾಮೆ ಕೊಡ್ತಾರೆ. ಇದು ಬೇರೆಲ್ಲರೂ ಕೂಡ ಅಪ್ಪಿತಪ್ಪಿ ತುಟಿ ಎರಡು ಮಾಡಿಲ್ಲ ಏನಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಆದರೆ ರಾಜಣ್ಣ ನೇರ ಮನುಷ್ಯ, ಧಾಡಸಿ ಮನುಷ್ಯ. ಕೆಲವು ಸಂದರ್ಭಗಳಲ್ಲಿ ಹೆಂಗೆ ಗೊತ್ತಾ, ತಲೆಗೂ ಬಾಯಿಗೂ ಫಿಲ್ಟರ್ ಇರಲ್ಲ, ಹಂಗೆ ಡೈಲಾಗ್ ಹೊಡೆದ್ಬಿಡ್ತಾರೆ. ನೇರವಾಗಿ ಹೇಳ್ತಾರೆ ರಾಜಣ್ಣ. ರಾಹುಲ್ ಹೇಳಿದ್ರೆ ಒಂದು ಕ್ಷಣವೂ ಕೂಡ ಯೋಚಿಸದೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾಯಕರು. ಆದರೆ ನಿರ್ಧಾರ ಏನು ಅಂತ ಗೊತ್ತಿಲ್ಲ, ಹೈಕಮಾಂಡ್ ತಲೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅಂತಾರೆ ರಾಜಣ್ಣ. ದೆಹಲಿಗೆ ನಾನು ಹೋಗಲ್ಲ, ನಾನು ಅಮೆರಿಕ ಹೋಗ್ತಾ ಇದ್ದೀನಿ. ಇವತ್ತು ರಾತ್ರಿ ಹೋಗಿ 1ನೇ ತಾರೀಕು ಬರ್ತೀನಿ. ನೋಡಪ್ಪ, ಅವ್ರ ತಲೆಯಲ್ಲಿ ಏನಿದೆ ಅಂತೇಳಿ ನಾವು ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದ್ರೂ ಇರ್ಬೋದು, ಇಲ್ಲದೇ ಇದ್ರೂ ಇರಬಹುದು. ಹಾಗಾಗಿ ಏನಿದೆ ನೋಡೋಣ. ಈಗ ನಮಗೇನೋ ಇದಾಗಿತ್ತು, 30 ತಿಂಗಳು ಅಂತ ಹೇಳ್ತಾ ಇದ್ದಿದ್ದನ್ನು ಕೇಳಿದ್ದೀನಿ ನಾನು. ಆ ರೀತಿ ಏನೂ ಆಗಿಲ್ಲ ಅಂತಕ್ಕಂಥದ್ದು ಕೇಳಿದ್ದೀನಿ. ಮತ್ತು ಪದೇ ಮುಖ್ಯಮಂತ್ರಿಗಳು ಅದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೇನು ಆ ಥರ ಇಲ್ಲ. ಯಾವತ್ತು ರಾಹುಲ್ ಗಾಂಧಿ ಅವರು ನೀವು ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ತಾರೋ ಆಗ ನಡ್ಕೊಳ್ತೀನಿ. ಅವ್ರು ರಿಸೈನ್ ಮಾಡು ಅಂದರೆ ಒಂದೇ ಒಂದು ಕ್ಷಣನೂ ಕೂಡ ನಾನು ಕಾಲ ವ್ಯಯ ಮಾಡೋದಿಲ್ಲ, ರಾಜೀನಾಮೆ ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಹೈಕಮಾಂಡ್ನವ್ರು ಹೇಳ್ತಾರೆ, ಅದನ್ನು ನಾನು ಪಾಲಿಸ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ಮೇಲೆ ಗೊಂದಲ ಏನಿಲ್ಲ. ನೌ ದಿ ಬಾಲ್ ಇಸ್ ಇನ್ ದಿ ಕೋರ್ಟ್ ಆಫ್ ದಿ ಹೈಕಮಾಂಡ್. ಅವರು ಅದ್ರ ಬಗ್ಗೆ ತೀರ್ಮಾನ ಮಾಡಬೇಕು. ಇದು ರಾಜಣ್ಣವರ ಮಾತು. ಹೈಕಮಾಂಡ್ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ ಅಂತಾರೆ ರಾಜಣ್ಣ. ಇವ್ರ ಪ್ರಕಾರ ಸಿದ್ದರಾಮಯ್ಯನವರು ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದಪ್ಪ, ಅವ್ರು ರಾಜೀನಾಮೆ ಕೊಡಿ ಅಂದರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ತನಕ ಸಿದ್ದರಾಮಯ್ಯನವ್ರ ಪರವಾಗಿರುವಂಥ ನಾಯಕ ಈ ರೀತಿ ಹೇಳಿರುವಂಥದ್ದು ಇದೇ ನೋಡಿ. ಇವರೊಬ್ಬರೇ, ಬೇರೆ ಯಾರೂ ಕೂಡ ಯಾವ ಮಾತನ್ನು ಆಡಿಲ್ಲ. ಡಿ ಕೆ ಮಾತ್ರ ಬಹಳ ಕಳಕಳೆಯಾಗಿ ಕಾಣ್ತಾ ಇದ್ದಾರೆ. ಮಾತ್ರ ಭಾಳ ಫ್ರೆಶ್ ಆಗಿ ಬರ್ತಾ ಇದ್ದಾರೆ. ಪೂಜೆ ಗೀಜೆ ಮುಗಿಸ್ಕೊಂಡು ವಿಭೂತಿ ಹಚ್ಕೊಂಡು ಬರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆಗೊಂದು ದೊಡ್ಡ ಭರವಸೆ ಅವ್ರಿಗಿದೆ. ನೋಡ್ಬೇಕು ಇವತ್ತು ಯಾವ ತೀರ್ಮಾನಕ್ಕೆ ಬರ್ತಾರೆ ಅಂತ ಹೈಕಮಾಂಡ್ನವರು. ಬನ್ನಿ, ಮಹೇಶ್ ನಮ್ಮ ಜೊತೆಗಿದ್ದಾರೆ. ಮಹೇಶ್, ಈಗಾಗಲೇ ಏನು ಮೀಟಿಂಗ್ ಶುರುವಾಗಿದೆಯಾ? ನಾವು ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳನ್ನು. ಮುಖ್ಯಮಂತ್ರಿಗಳನ್ನು ಸಪ್ರೇಟಾಗಿ ಕರೀತಾರೆ, ಉಪಮುಖ್ಯಮಂತ್ರಿಗಳನ್ನು ಸಪ್ರೇಟಾಗಿ ಕರೀತಾರೆ ಅನ್ನುವಂಥ ಮಾತಿತ್ತು. ಮೊದಲು ಮುಖ್ಯಮಂತ್ರಿ ಈಗಾಗಲೇ ಬಂದರು. ಒಂದು ಸುತ್ತಿನ ಮಾತುಕತೆ, ಅಂದರೆ ಫಸ್ಟ್ ಆರಂಭದಲ್ಲಿ ಅವ್ರನ್ನ ಬರಮಾಡಿಕೊಂಡ್ರು ಇಬ್ಬರು ನಾಯಕರು. ಈಗ ನೆಕ್ಸ್ಟ್ ರಾಹುಲ್ ಗಾಂಧಿ ಕೂಡ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಮೀಟಿಂಗ್ ಶುರು ಆಯಿತಾ? ರಂಗನಾಥ್, ಖಂಡಿತ ಇದೀಗ ತಾನೇ ಇಂದಿರಾ ಭವನಕ್ಕೆ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸಿರುವಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಏನು ಇಂದಿರಾ ಭವನಕ್ಕೆ ಆಗಮಿಸಿರುವಂಥದ್ದು. ಈಗಾಗಲೇ ಅವರನ್ನು ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಬರಮಾಡಿಕೊಂಡಿರುವಂಥದ್ದು. ಕೆಲವೇ ನಿಮಿಷಗಳಲ್ಲಿ ಸಭೆ ಕೂಡ ಆರಂಭ ಆಗಲಿದೆ. ಸಭೆಯಲ್ಲಿ ಪ್ರಮುಖವಾಗಿ ಕರ್ನಾಟಕದ ಬೆಳವಣಿಗೆಗಳ ಕುರಿತು ಚರ್ಚೆ ಕೂಡ ಆಗುವಂಥದ್ದು ಕೂಡ ಏನು ಈಗ ಲಕ್ಷಣಗಳು ಗೋಚರಿಸ್ತಾ ಇದೆ ಅಂತ ಹೇಳ್ಬೋದು. ಇದಾದ ನಂತರ ಏನು ಸಿಎಂ ಸಿದ್ದರಾಮಯ್ಯ ಜೊತೆ ಸದ್ಯಕ್ಕೆ ಏನು ನಾಯಕತ್ವ ಬದಲಾವಣೆ ವಿಚಾರ ಪ್ರಸ್ತಾಪ ಸೇರಿದಂತೆ ಏನು ಕಳೆದ 6-7 ತಿಂಗಳಿಂದ ಇದ್ದಂಥ ಗೊಂದಲಗಳನ್ನ ನಿವಾರಣೆ ಮಾಡುವಂಥ ಪ್ರಯತ್ನ ಕೂಡ ಈಗ ಹೈಕಮಾಂಡ್ ಮುಂದಾಗಿರುವಂಥದ್ದು. ಈ ನೆಲೆಯಲ್ಲಿ ಸಿಎಂ ಜೊತೆ ಚರ್ಚೆ ಮಾಡ್ತಾರೆ ಅಂತ ಹೇಳ್ಬೋದು. ಸಿಎಂ ಜೊತೆ ಸಚಿವರು ಕೂಡ ಇಂದಿರಾ ಭವನಕ್ಕೆ ಬಂದಿರುವಂಥದ್ದು. ಆದರೆ ಅವರ ಜೊತೆ ಯಾವುದೇ ರೀತಿ ಹೈಕಮಾಂಡ್ ಸಭೆ ಮಾಡಲ್ಲ ಅಂತ ಹೇಳ್ಬೋದು. ಮೊದಲೇದಾಗಿ ಸಿಎಂ ಜೊತೆ 1-to-1 ಮೀಟಿಂಗ್ ಮಾಡ್ತಾರೆ. ಇದಾದ ನಂತರನೇ ಡಿ.ಕೆ. ಶಿವಕುಮಾರ್ನ ಕರೆಸಿ ಮೀಟಿಂಗ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಅವರು ಕೂಡ ಏನು ಇಂದಿರಾ ಭವನಕ್ಕೆ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂಥದ್ದು. ಮೊದಲೇದಾಗಿ ಆರಂಭದಲ್ಲಿ ಈ ಸಿದ್ದರಾಮಯ್ಯ ಅವ್ರಿಗೆ ಮಾತ್ರ ಆಹ್ವಾನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನೇರವಾಗಿ ಸಿಎಂ ಜೊತೆ ಚರ್ಚೆ ಮಾಡ್ತಾರೆ. ಮುಂದೆ ಏನೆಲ್ಲ ಮಾಡಬೇಕು ಅನ್ನೋದು ಕೂಡ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಜೊತೆ ಸಭೆ ಇರುವಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಕೂಡ ಒಂದಷ್ಟು ಏನೋ ರೆಡಿ ಮಾಡಿಕೊಂಡು ತಯಾರಿ ಮಾಡಿಕೊಂಡೆ ಸಿದ್ಧತೆ ಮಾಡಿಕೊಂಡು ಕೂಡ ಬಂದಿರುವಂಥ
ಇರುವಂಥದ್ದು. ಏನು ನಾಯಕತ್ವ ವಿಚಾರದಲ್ಲಿ ಗೊಂದಲ ನಿವಾರಣೆ ಮಾಡಬೇಕು ಅನ್ನೋದು ಕೂಡ ಅವರು ಹೈಕಮಾಂಡ್ ಹತ್ತ ಬಟ್ ಮಾಡಿ ತೋರಿಸ್ತಾ ಇದ್ರು. ಈ ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು ಅನ್ನುವಂಥ ಒತ್ತಾಯ ಕೂಡ ಮಾಡ್ತಾರೆ. ಮತ್ತೆ ಏನು ರಾಜ್ಯಸಭೆ ಮತ್ತು MLC ಚುನಾವಣೆ ವಿಚಾರ ಕೂಡ ಪ್ರಸ್ತಾಪ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಏನು ಇಮಿಡಿಯೇಟ್ ಮಾಡಿದ್ರೆ ಮಾತ್ರ ಏನು ಸರ್ಕಾರಕ್ಕೂ ಒಳ್ಳೆದು, ಪಕ್ಷಕ್ಕೂ ಒಳ್ಳೆದು, ಇಲ್ಲಾಂದ್ರೆ ಗೊಂದಲ ಮುಂದುವರೆದ್ರೆ ಮುಂಬರುವಂಥ ದಿನಗಳಲ್ಲಿ ಬರುವಂಥ ಜವಾಬ್ದಾರಿ ನಾನು ಹೊಣೆ ಅಲ್ಲ ಅಂತ ಕೂಡ ಹೈಕಮಾಂಡ್ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ. ಹೀಗಾಗಿ CM ಸಿದ್ದರಾಮಯ್ಯನ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಹೈಕಮಾಂಡ್ ಕೇಳುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಏನು ಮುಂದೆ ಯಾವ ರೀತಿ ಸಂಘಟನೆ ಮಾಡ್ತೀರಾ ಮತ್ತು ಯಾವ ರೀತಿ ಸರ್ಕಾರ ಮುಂದೆ ಏನು ನಡೆಸ್ತೀರಾ ಅನ್ನೋದು ಕೂಡ ಪ್ರಶ್ನೆ ಮಾಡ್ತಾರೆ. ಯಾಕಂದರೆ ಈಗ ಸಾಕಷ್ಟು ಗೊಂದಲ ಇದೆ. ಏನು 2.5 ವರ್ಷ ಆಯಿತು, 3 ವರ್ಷ ಮುಗಿದಂಥ ಬಳಿಕ ನಾಯಕತ್ವ ವಿಚಾರದಲ್ಲಿ DCM DK ಶಿವಕುಮಾರ್ ಅವರು ಪಟ್ಟಿ ಹಿಡಿದಿರುವಂಥದ್ದು. CM ಮಾಡಲೇಬೇಕನ್ನುವಂಥದ್ದು ಕೂಡ ಏನು ಅವರ ಬಣ ಒತ್ತಾಯ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಸಭೆ ಹೈ ವೋಲ್ಟೇಜ್ ಪಡೆದಿದೆ ಅಂತ ಹೇಳ್ಬೋದು. ಅಂತಿಮವಾಗಿ ರಾಹುಲ್ ಗಾಂಧಿ ಅವರ ಏನು ತೀರ್ಮಾನವೇ ಅವರ ಅಂತಿಮ ಅಂತ ಹೇಳ್ಬೋದು. ಈಗ ಸಭೆಯಲ್ಲಿ ಏನೆಲ್ಲ ಪ್ರಸ್ತಾಪ ಆಗುತ್ತೆ ಅನ್ನೋದು ಕೂಡ ಕೆಲವೇ ಕ್ಷಣಗಳಲ್ಲಿ ಹೊರಬೀಳುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ರಂಗನಾಥ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ. ಇದು ಸಂಗತಿ. ನಾಯಕರುಗಳು ಒಬ್ಬೊಬ್ಬರೇ ಬಂದಿದ್ದಾರೆ. ಮೀಟಿಂಗ್ ಶುರು ಆಗಿದೆ, ಒಂದು ಹಂತದ ಮೀಟಿಂಗ್. ರಾಹುಲ್ ಗಾಂಧಿ ಕೂಡ ಬಂದಿದ್ದಾರೆ. ಮೀಟಿಂಗ್ನ ರೂಪುರೇಷೆಗಳೇನು ಎತ್ತ